ಕಳೆದ 2 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನಾನೀಗ ನಿಂತಿರುವಂತಹ ಜಾಗ, ನನ್ನ ಬಲಭಾಗದಲ್ಲಿ ಗಂಗಾವಳಿ ನದಿ ಹರಿತಾ ಇದೆ. ನದಿ ಹರಿತಾ ಇರುವಂತಹ ಪಕ್ಕದಲ್ಲಿ ನಮ್ಮ ಕ್ಯಾಮ್ರಾಮನ್ಗೆ ಅದನ್ನು ದೃಶ್ಯವನ್ನು ತೋರಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಒಂದು ದೊಡ್ಡ ಗುಡ್ಡ ಇದೆ. ಗುಡ್ಡದಲ್ಲಿ ಆ ಮಣ್ಣು ಕುಸಿತಿರೋದು ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಅಲ್ಲಿ ದೊಡ್ಡದಾದಂಥ ಹೈಟೆನ್ಷನ್ ಕಂಬ ಕೂಡ ಇದೆ. ಹೈಟೆನ್ಷನ್ ಕಂಬ ಕೂಡ ಅಲ್ಲಿ ಬಿದ್ದಿದೆ. ಕೆಳಭಾಗದಲ್ಲಿ JCBಗಳು ಮಣ್ಣನ್ನು ಏನು ರಸ್ತೆ ಮೇಲೆ ಗುಡ್ಡ ಕುಸಿತಿರುವಂಥ ಮಣ್ಣೇನಿದೆ ಅದನ್ನು ತೆರವು ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಅದೇ ಜಾಗದಲ್ಲಿ ಒಂದು ಟೀ ಅಂಗಡಿ ಇತ್ತು. ಟೀ ಅಂಗಡಿಯಲ್ಲಿ 5 ಜನ ವಾಸ ಮಾಡ್ತಾ ಇದ್ರು. ಯಾವಾಗಲೂ ಕೂಡ ವಾಹನಗಳು ಅಲ್ಲಿ ಪಾರ್ಕನ್ನು ಮಾಡಿ ಅಲ್ಲಿ ಬಂದು ಟೀಯನ್ನು ಕುಡಿಯುವಂಥ ಕೆಲಸವನ್ನು ಮಾಡ್ತಾಯಿದ್ರು. ನಿನ್ನೆ ಬೆಳಗ್ಗೆ 10:30 ಸುಮಾರಿಗೂ ಕೂಡ ಅದೇ ರೀತಿಯಾಗಿ ಅಲ್ಲಿ ಪಾರ್ಕನ್ನು ಮಾಡಿ ಇಬ್ಬರು ಟೀ ಕುಡಿತಾ ಇದ್ರು. ಜೊತೆಗೆ ಆ ಒಂದು ಟೀ ಅಂಗಡಿಯಲ್ಲಿ 5 ಜನ ವಾಸ ಮಾಡ್ತಾ ಇದ್ರು. ಯಾವಾಗ ಗುಡ್ಡ ಕುಸಿದು ಬೀಳುತ್ತೋ ಆ ಗುಡ್ಡ ಕುಸಿದು ಬೀಳ್ತಾ ಇದ್ದಂತೆ ತಕ್ಷಣಕ್ಕೆ ಆ ಟೀ ಅಂಗಡಿಯಲ್ಲಿ ಇದ್ದವರು ಎಲ್ಲರೂ ಕೂಡ ಈ ಒಂದು ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕೊಳ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ 2 ಗ್ಯಾಸ್ ಟ್ಯಾಂಕರ್ಗಳು ಕೂಡ ನಿಂತಿತ್ತು. ಆ 2 ಗ್ಯಾಸ್ ಟ್ಯಾಂಕರ್ಗಳು ಕೂಡ ಗುಡ್ಡದ ಸಮೇತವಾಗಿ ನದಿಗೆ ಬಂದು ಬೀಳುತ್ತೆ. ಆ 2 ಟ್ಯಾಂಕರ್ಗಳು ಕೂಡ ಈಗ ಕೊಚ್ಚಿಕೊಂಡು ಹೋಗಿದೆ. ಸ್ಥಳೀಯರು ಹೇಳೋ ಪ್ರಕಾರ ಈ ಒಂದು ಜಾಗದಲ್ಲಿ ಅದು ಗ್ಯಾಸ್ ಸಿಲಿಂಡರ್ ಇದ್ದಂಥ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದ್ದಕ್ಕೆ ಇಷ್ಟೆಲ್ಲ ಅವಾಂತರಗಳಾಗಿದೆ. ಈ ಮಣ್ಣಿನ ರಭಸಕ್ಕೆ ನೀರು ಹಾರಿ ಬಂದು ಇಲ್ಲಿದ್ದಂಥ ಮನೆಗಳ ಮೇಲೆ ಬೀಳುತ್ತೆ. ಮನೆಗಳು 2 ಮನೆಗಳಿದ್ದು ಆ 2 ಮನೆಗಳು ಕೂಡ ಕೊಚ್ಚಿಕೊಂಡು ಹೋಗುತ್ತೆ. ಈ ಮನೆಯಲ್ಲಿದ್ದಂಥವರು ಕೂಡ ಸಣ್ಣವ ಅಂತೇಳಿ ಒಬ್ಬ 55 ವರ್ಷದ ವೃದ್ಧೆ, ಆಕೆ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಆಕೆ ನಾಪತ್ತೆ ಆಗಿದ್ದಾಳೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಣ್ಣವರ ತಂಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಏನಾಯ್ತು ನೆನ್ನೆ? ಎಷ್ಟು ದಿವಸದಲ್ಲಿ ವಾಸ ಮಾಡ್ತಾವೆ ಸಣ್ಣವರು? ಅವರು 15 ವರ್ಷ ಆಯಿತು ಮನೆ ಕಟ್ಟಿ ಇಲ್ಲೇ ವಾಸವಾಗಿದ್ದಾರೆ. ತಾಯಿ ಮಗ ಗಂಡ ತೀರೋಗಿದ್ದಾನೆ. ಮತ್ತು ಅದ್ರ ಮಗ 7 ಜನ ಇದ್ದಾರೆ. ಅದು ಇನ್ನಾಗಿದ್ದು ಕಾಣಿಸೋದೇ ಇಲ್ಲ. ಎಲ್ಲಿ ಹೋಗಿದೆ ಏನೇನೋ ಗೊತ್ತೇ ಆಗಲಿಲ್ಲ ನಮಗೆ. ಹೌದು ನೋಡಿ, ಈಗ ಎಲ್ಲಿ ಹೋಗಿದ್ದಾರೆ ಅನ್ನೋದು ನಮಗೆ ಗೊತ್ತೇ ಆಗ್ತಿಲ್ಲ ಅಂತ ಹೇಳಿ ಅವರು ಈಗ ಒಂದು ರೀತಿಯಲ್ಲಿ ಕಣ್ಣೀರು ಹಾಕುವಂಥ ಸ್ಥಿತಿಯಲ್ಲಿದ್ದಾರೆ. ಸಣ್ಣವರ ಮಗ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ನೀವು ನಿನ್ನೆ ಮನೆಯಲ್ಲಿ ಇದ್ರಾ ಅಥವಾ ಎಲ್ಲಿ ಹೋಗಿದ್ರಿ ನೀವು? ನಾವು 8 ಗಂಟೆ ತನಕ ಇದ್ವಿ. 8:15 ನಾವು ಹೋಗಿದ್ವಿ ಹೊರಗಡೆ. 9 ಗಂಟೆಗೆ ಹೀಗಾಗಿದೆ ನಾವು ಬರುವಂತರು. ಆಮೇಲೆ ಹೀಗಾಗಿ ಅಮ್ಮ ಕಾಣ್ತಿಲ್ಲ. ಒಳಗೆ ಹೋಗಿದ್ದ ಮುಣಪಾಲಾಗಿದೆ ಅನ್ನೋ ಏನಂತೂ ಗೊತ್ತಿಲ್ಲ. ಹೌದಾ? ಈಗ ಯಾರಾದರೂ ಬಂದಿದ್ರೆ ಅಲ್ಲಿ ಜನಪ್ರತಿನಿಧಿಗಳು? ಆಮೇಲೆ ಬಂದಿದ್ರು 10:10:30 ಸುಮಾರು ಎಲ್ಲ ಜನ ಬಂದಿದ್ರು. ಈಗ ನೋಡಿ, ಗಮನಿಸ್ತಾ ಇದ್ದೀವಿ 2 ಮನೆಗಳು. ಒಂದು ದೇವರ ಕೋಣೆ ಇತ್ತು, ಹಾಲಿತ್ತು, ಅಡುಗೆ ಮನೆ ಇತ್ತು. ಎಲ್ಲವೂ ಕೂಡ ಮನೆ ಇತ್ತ ಅಂತ ಅನಿಸ್ಬಿಡುತ್ತೆ ಇಲ್ಲಿ. ಆ ರೀತಿಯಾಗಿ ಇಲ್ಲೆಲ್ಲವೂ ಕೂಡ ಸರ್ವನಾಶ ಆಗಿದೆ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀವಿ ಮನೆಗೆ ಹಾಕಿದ್ದಂಥ ಛಾವಣಿ ಇದೆ. ಅಲ್ಲಿ ಗೇಟ್ ಕೂಡ ಬಿದ್ದಿದೆ. ಅದನ್ನು ಕೂಡ ನಮ್ಮ ಕ್ಯಾಮ್ರಾಮನ್ ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸ್ಥಳೀಯರೊಬ್ಬರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ನೋಡಿ, ಇವರಿದ್ದಾರಲ್ಲ, ಇವರು ನಿನ್ನೆ ಘಟನೆ ಆದಾಗ ಇದೇ ಜಾಗದಲ್ಲಿ ಇದ್ರು ಅಂತ ಹೇಳ್ತಾ ಇದ್ರು. ಸರ್ ಬನ್ನಿ ಒಂದು ನಿಮಿಷ. ಸರ್, ಏನಾಯ್ತು ನಿನ್ನೆ? ನಾನು ಅಂಕೋಲಾದಿಂದ ಊರಿಗೆ ಬರುವನಾಗಿದೆ. ನನ್ನ ಮಗ ಇಬ್ಬರು ಬರ್ತಾ ಇದ್ದಾಗ ನನ್ನ ಹಿಂದ್ಗಡೆನೇ ಆಗಿದ್ದು ಅದು ಸ್ಪಾಟು. ನಾನು ಸೀರೂರು ಹಂಚಿಗಿದ್ದೆ. ಆವಾಗ ಹಿಂದ್ಗಡೆ ಸಾವಕಾಶ ಕುಸಿತಾ ಬರ್ತಾ ಇತ್ತು. ಆಟೋಮೆಟಿಕ್ ಒಂದೇ ಸಲ ಬಿದ್ದುಬಿಡ್ತು ಗುಡ್ಡ ಕುಸಿದು. ನಾನು ಜಸ್ಟ್ ಬಿದ್ದೀನಿ, ಒಂದು 200 ಮೀಟ್ರಲ್ಲಿ ಇದ್ದೀನಿ ಅಷ್ಟೇ ಬರಬೇಕು. ಆಮೇಲೆ ಹಿಂದ್ಗಡೆ ಕಾರ್ ಇತ್ತು. ಕಾರೆಲ್ಲ ಒಳಗಡೆ ಬಿದ್ದು ಹೋಗ್ಬಿಟ್ಟು. ನಿಮ್ಮದು ಕಾರ್ ಹೋಗಿದ್ಯಾ? ನನ್ನ ಕಾರ್ ಇಲ್ಲ, ನನ್ನ ಬೈಕಲ್ಲಿದ್ದೆ ನಾನು. ನನ್ನ ಹಿಂದ್ಗಡೆ ಕಾರ್ ಇತ್ತು. ಕಾರ್ ಒಳಗಡೆ ಮಧ್ಯದಲ್ಲಿ ಸಿಕ್ಬಿಟ್ಟು. ಅಲ್ಲಿ ಎಷ್ಟು ಟ್ಯಾಂಕ್ಗಳಿದ್ವು? ಗ್ಯಾಸ್ ಟ್ಯಾಂಕ್ 4ರಿಂದ 5 ಗಾಡಿ ಇದ್ವು. ಅಲ್ಲ, ಅಲ್ಲಿ ಗುಡ್ಡ ಕುಸಿದು ಬೀಳೋದಕ್ಕೂ ಇಲ್ಲಿರೋ ಮನೆಗಳು ನಾಶ ಆಗೋದಕ್ಕೂ ಏನು ಸಂಬಂಧ ಸರ್? ಅಲ್ಲಿಂದ ಹೇಗೆ ಇದಾಯ್ತು? ನನ್ನ ಅನಿಸಿಕೆ ಪ್ರಕಾರ ಅದು ಮೇಲ್ಗಡೆ ಟ್ಯಾಂಕ್ ಇತ್ತಲ್ಲ, ಮೇಲ್ಗಡೆ ಟ್ಯಾಂಕ್ ಕೆಳಗಡೆ ಬಿದ್ದು ಈ ಮೇನ್ ಲೈನ್ ಇದೆಯಲ್ಲ ಅದಕ್ಕೆ ಸ್ಪಾರ್ಕ್ ಆಯಿತು. ಕೆಳಗಡೆ ನೀರಿಂದ ಬ್ಲಾಸ್ಟ್ ಆಗಿ ನೀರು ಈ ಕಡೆ ಬಂದ್ಬಿಡ್ತು. ಹೌದು. ಇಲ್ಲೆಲ್ಲ ಬಂಡೆಕಾಯಿ ಎಲ್ಲ ಕಲ್ಲುಗಳಿದಾವಲ್ಲ, ಅದೆಲ್ಲ ಮನೆದೇನಾ? ಅಲ್ಲಲ್ಲ, ಇದು ಇಲ್ಲಿ ನಮ್ದು ಎಮ್ ಐ ಮೈನರ್ ಇರಿಗೇಷನ್ ಒಂದು ಡಿಪಾರ್ಟ್ಮೆಂಟ್ ಇಂದ ಪಿಚಿಂಗ್ ಕಟ್ಟಿದ್ರು ಪೂರ್ತಿ. ಇಲ್ಲಿಂದ ಸಗರಗಿರಿ ನಿರ್ಮಾಣ ಮಾಡಿದ್ರು ರೂಪಾಲಿ ನಾಯ್ಕರ ಅವಧಿಯಲ್ಲಿ. ಅದು ಅಷ್ಟು ಕಿತ್ತು ಬಂದು ಈ ಕಡೆ ಬಂದ್ಬಿಟ್ಟಿದೆ. ಓಕೆ, ಈಗ ನೋಡಿ, ನಾವು ಗಮನಿಸ್ತಾ ಇದೀವಿ ಮನೆಯ ಮೇಲೆ ಹಾಕಿದ್ದಂಥ ಒಂದು ಕವರ್ ಆಗಿರ್ಬೋದು. ಆ ಕವರ್ ಇದೆ. ಮನೆಯ ಗೋಡೆಗಳು ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀವಿ ಪೇಂಟಿಂಗ್ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇಲ್ಲಿ ಜಾಗದಲ್ಲಿ ಅಲ್ಲಿ ರಿಪೀಸ್ಗಳು ಕೂಡ ಬಿದ್ದಿದೆ. ಮನೆಯ ಅವಶೇಷಗಳು, ಮನೆಯಲ್ಲಿ ಇಟ್ಟಿದ್ದಂತಹ ಸಾಮಾನುಗಳು ಎಲ್ಲವೂ ಕೂಡ ಬಿದ್ದಿರುವಂಥದ್ದು. ಇಲ್ಲೊಬ್ಬರು ಸ್ಥಳೀಯರಿದ್ದಾರೆ. ಸರ್ ಬನ್ನಿ, ಇಲ್ಲಿ ಒಂದು ನಿಮಿಷ. ಸರ್, ನೀವು ಇಲ್ಲಿಯವರೇನಾ? ನಾವು ಇಲ್ಲ, ಆ ಕಡೆ ಆಚೆ ಕಡೆಯಿಂದ ಅದು ನೀರು ಬರೋ ಫೋರ್ಸಿಗೆ ನಾವು ನೋಡಿಕೊಂಡು ಈ ಕಡೆಯಿಂದ ಇಲ್ಲಿ ಯಾರು ಬಂದಿಲ್ಲ ಅಂಥೇಳಿ ಈ ಕಡೆ ನಮ್ಮ ಇವ್ರು ಇದ್ರಲ್ಲ ನಮ್ಮ ದೋಸ್ತ್ ಅಂತೇಳಿ ಅವ್ರದ್ದು ಅತ್ತೆ ಕಾಣಿಸ್ತಾ ಇಲ್ಲ ಅಂದಿಂದ ಹೇಳಿದ್ಮೇಲೆ ನಾವು TV9ಗೆ ಇವರಿಗೆ ಫೋನ್ ಮಾಡಿ ಕರೆಸಿದ್ದು ಸರ್. ಓಕೆ, ಇಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಈಗ ಆ ಮನೆಯಲ್ಲಿದ್ದಂಥ ಅಡುಗೆ ಪಾತ್ರೆ ಸಾಮಾನುಗಳು,
ಅವರು ಧರಿಸ್ತಾ ಇದ್ದಂಥ ಬಟ್ಟೆ, ಅವರು ಬಳಸ್ತಾ ಇದ್ದಂತಹ ಈ ಒಂದು ಬೆಡ್ಶೀಟ್ ನೋಡಿ, ಬೆಡ್ಶೀಟು ಕೂಡ ಇಲ್ಲೇ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಬೆಡ್ಶೀಟ್ ಇದೆ, ಮನೆಯಲ್ಲಿ ಹಾಕಿದಂಥ ಬಟ್ಟೆಗಳು, ಕಬೋರ್ಡು, ರೆಪೀಸ್ಗಳು, ಅಡುಗೆ ಮನೆಯಲ್ಲಿ ಇಟ್ಟಿದ್ದಂಥ ಪಾತ್ರೆ ಸಾಮಾನುಗಳು ನೋಡಿ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಕೊಚ್ಕೊಂಡು ಹೋಗಿದೆ ಅಂತೇಳಿ. ನೋಡಿ ಎಲ್ಲವೂ ಕೂಡ ಮನೆಯ ಗೋಡೆಗಳ ಅವಶೇಷಗಳು ಇದೆಲ್ಲವೂ ಕೂಡ ನೋಡಿ. ಇಲ್ಲಿ ಅವರು ಇಟ್ಟಿದ್ದಂಥ ಇಡ್ಲಿ ಪಾತ್ರೆ ಸಾಮಾನೇನಿದೆ, ಇಡ್ಲಿ ಮಾಡುವಂಥ ಸಾಮಾನೇನಿದೆ, ಅದು ಕೂಡ ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲವೂ ಕೂಡ ಇಲ್ಲಿ ಬಂದು ನೋಡಿ, ಮನೆ ಇರೋದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೊಚ್ಕೊಂಡು ಹೋಗಿದೆ. ಇನ್ನು ಮತ್ತೊಂದು ಕಡೆ ಇಲ್ಲಿ ಮಿಕ್ಸಿ ಇದೆ, ಮಿಕ್ಸಿ ಇರೋದನ್ನು ಕೂಡ ನಾವಿಲ್ಲಿ ಮಿಕ್ಸಿ ಇದೆ, ಮಿಕ್ಸಿ ಕೂಡ ಬಿದ್ದಿದೆ ನೋಡಿ. ಆ ಜಾಗದಲ್ಲಿರುವಂಥ ಒಂದು ರೊಗ್ಗೇನಿದೆ, ಪಾತ್ರೆ ಸಾಮಾನುಗಳಿದೆ ನೋಡಿ. ಅಲ್ಲಿ ಪಾತ್ರೆ ಸಾಮಾನುಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಪರಿಸ್ಥಿತಿ ಇತ್ತು ಅಂತ ನೋಡಿ. ಯಜಮಾನರು ತೆಗೆದು ತೋರಿಸ್ತಿದ್ದಾರೆ, ರೊಗ್ಗಿದೆ, ಅಲ್ಲೊಂದು ಪಾತ್ರೆ ಸಾಮಾನು ಬಿದ್ದಿದೆ, ಲೋಟ ನೋಡಿ, ಅಲ್ಲಿ ಡಿಶ್ ಇದೆ, ಅದನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀನಿ ನೋಡಿ. ನಿನ್ನೆ 10ವರೆಗೆ ನೋಡಿ ಈ ರೀತಿಯಾಗಿ ಎಲ್ಲವೂ ಕೂಡ ಧ್ವಂಸ ಆಗಿದೆ ಅಂತಂದರೆ ಇನ್ನು ಯಾವ ರೀತಿಯಾಗಿ ಆಗಿರ್ಬೋದು ಅಂತ ನೋಡಿ. ಇಲ್ಲಿ ಲೋಟ, ಮನೆಯಲ್ಲಿ ಬಳಸ್ತಾ ಇದ್ದಂಥ ಲೋಟ, ಚಂಬು ಎಲ್ಲವೂ ಕೂಡ ನಾಶ ಆಗಿದೆ. ಟಿ ವಿ ಡಿಶ್ ಕೂಡ ಇರುವಂಥದ್ದನ್ನೆಲ್ಲ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಟಿ ವಿ ಡಿಶ್ ಕೂಡ ಇಲ್ಲಿ ಇರುವಂಥದ್ದು ಮನೆ ನೋಡಿ. ಅಲ್ಲಿ ಒಂದು ಟಿ ವಿ ಕೂಡ ಬಿದ್ದಿದೆ, ಅಲ್ಲಿ ನಮ್ಮ ಕ್ಯಾಮ್ರಾಮನ್ಗೆ ತೋರಿಸೋದಕ್ಕೆ ಹೇಳ್ತೀನಿ ನೋಡಿ. ಅಲ್ಲಿ ಟಿ ವಿ ಇದೆ, ಟಿ ವಿ ಕೂಡ ಇವತ್ತು ಆ ಒಂದು ಮಳೆ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ಅವ್ರ ಯಜಮಾನರು ತೋರಿಸ್ತಾ ಇದ್ದಾರೆ ನಮಗೆ. ಒಂದು ಟಿ ವಿ ಇದೆ, ಟಿ ವಿ ಕೂಡ ಇವತ್ತು ನಾಶ ಆಗಿರುವಂಥದ್ದು. ಈ ಸಣ್ಣವ ಅನ್ನುವ ಮಹಿಳೆ ಏನಿದ್ದಾರೆ, 55 ವರ್ಷದ ವೃದ್ಧೇನಿದ್ದಾರೆ, ಅವರು ನೋಡಿ ಇಲ್ಲೊಂದು ಬಿಂದಿಗೆ ಚಂಬಿದೆ, ಇದು ಕೂಡ ಎಲ್ಲವೂ ಕೂಡ ಮನೆಯ ಒಳಗಡೆ ಇದ್ದಂತಹ ಪಾತ್ರೆ ಸಾಮಾನುಗಳು, ಬಟ್ಟೆ ಬರೆಗಳು, ಟಿ ವಿ ಸ್ಟ್ಯಾಂಡ್ಗಳು ಎಲ್ಲವೂ ಕೂಡ ನೋಡಿ ಇಲ್ಲಿ ಬಿದ್ದಿದೆ. ಮನೆ ಇರೋದು ಅಲ್ಲಿ, ನಾನೀಗ ನಿಂತಿರುವಂಥ ಜಾಗದಿಂದ 100 ಅಡಿ ದೂರದಲ್ಲಿ ಆ ಮನೆ ಇದೆ. ಮನೆ ಇದ್ದರೂ ಕೂಡ ಅಲ್ಲಿಂದ ಕೊಚ್ಕೊಂಡು ಎಲ್ಲವೂ ಕೂಡ ಇಲ್ಲಿ ಹರ್ಕೊಂಡೋಗಿದೆ. ಇಲ್ಲಿಷ್ಟೇ ಅಲ್ಲ, ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ ನೋಡಿ, ಇಲ್ಲಿ ಅವರ ಬಾಂಡ್ಲಿಯನ್ನು ಕೂಡ ತೋರಿಸ್ತಾ ಇದ್ದಾರೆ ಆ ಯಜಮಾನರು. ಅಲ್ಲಿ ಬಾಂಡ್ಲಿ ಇದೆ. ಈ ಒಂದು ಜಾಗದಲ್ಲಿ ಒಂದು ಮನೆ ಇತ್ತು ಅಂತ ಅನ್ನಿಸ್ತಾ ಇಲ್ಲ, ಅಲ್ಲಿ 2 ಮನೆ ಇತ್ತು. ಆ 2 ಮನೆಗಳು ಕೂಡ ಈಗ ನಾಶ ಆಗಿದೆ, ಕಂಪ್ಲೀಟಾಗಿ ನಾಶ ಆಗಿರುವಂಥದ್ದು. JCB ಮೂಲಕ ಎಲ್ಲವನ್ನು ಕೂಡ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಎಲ್ಲವೂ ಕೂಡ ನಾಶ ಆಗಿದೆ ಈ ಜಾಗದಲ್ಲಿ ನೋಡಿ. ಅಲ್ಲಿ ಇರುವಂಥ ಗುಡ್ಡದ ಮೇಲಿಂದ ಮಣ್ಣು ಕುಸ್ತಾ ಬಂದಿದೆ. ಕುಸ್ತಾ ಬಂದ ಸಂದರ್ಭದಲ್ಲಿ 2 ಟ್ಯಾಂಕರ್ಗಳಿತ್ತು, 2 ಟ್ಯಾಂಕರ್ಗಳು ಕೂಡ ನದಿಗೆ ಬಿದ್ದಿದೆ. ಆ ಬಿದ್ದಂಥ ಸಂದರ್ಭದಲ್ಲಿ ನೀರು ಹಾರಿದಾಗ ಇಲ್ಲಿಗೆ ಬಂದು ಇದೆಲ್ಲವೂ ಕೂಡ ಸರ್ವನಾಶ ಆಗಿರುವಂಥದ್ದು. ಈಗ ಈ ಜಾಗದಲ್ಲಿ ಇದ್ದಂಥ ಸುಮಾರು 20ಕ್ಕೂ ಹೆಚ್ಚು ಮನೆಗಳಿದೆ. ಆ ಮನೆಗಳ ಪೈಕಿ 6 ಮನೆಗಳು ಸರ್ವನಾಶ ಆಗಿದೆ. 6 ಮನೆಗಳಿದ್ದಂಥ ಪೈಕಿ 16 ಜನರಿಗೆ ಈಗ ಗಂಭೀರವಾಗಿ ಗಾಯ ಆಗಿದ್ದು ಅವರೆಲ್ಲರನ್ನು ಕೂಡ ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಆದರೆ ಸಣ್ಣವ ಅನ್ನುವ ಮಹಿಳೆ, 55 ವರ್ಷದ ಮಹಿಳೆ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಆ ಮಹಿಳೆಗೋಸ್ಕರ ಹುಡುಕಾಟ ನಡೀತಾ ಇದೆ. ಜೊತೆಗೆ ಅವರ ಪುತ್ರ ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ರು ನೋಡಿ. ಇಲ್ಲೊಂದು ನಾಯಿ ಬರ್ತಾ ಇದೆ, ಸಣ್ಣವ ಸಾಕಿದಂಥ ನಾಯಿ, ಎಲ್ಲಿ ಇದ್ದಾರೆ ಅಂತೇಳಿ ತನ್ನ ಮಾಲಕಿ ಎಲ್ಲಿದ್ದಾರೆ ಅಂತೇಳಿ ಹುಡುಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ ಆ ನಾಯಿ. ಎಲ್ಲರೂ ಕೂಡ ಹೇಳ್ತಾರೆ ಸಣ್ಣವನ ಪ್ರೀತಿಯ ನಾಯಿ ಅದು. ಹೌದಾ ಯಜಮಾನ್ರೆ, ಸಣ್ಣವರು ಸಾಕಿದ್ದ ನಾಯಿ ಅದು? ಸಣ್ಣ ಚಿಕ್ಕ ಇದ್ದವು ಇದು ಸಾಕುದು ಸರ್. ಅದು ಇನ್ನೂ ನೋಡಿ ಅದು ಒಂದು ತಪ್ಪಿಸ್ಕೊಂಡಿದೆ. ಇದೇ ಮನೆಯಲ್ಲಿದ್ದವಾಗ ಮೇಲ್ಗಡೆ ಹೋಗಿ ಓಡಿ ಆಗ ಇದು ರಭಸಕ್ಕೆ ತಪ್ಪಿಸಿಕೊಂಡಿದೆ. ನಾಯಿ ತಪ್ಪಿಸ್ಕೊಂಡಿದೆ. ಓಕೆ, ಈಗ ಹುಡುಕಾಡ್ತಾ ಇದೆ. ನನ್ನ ಇಲ್ಲ 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 ಊಟ ಹಾಕೋರು ಇಲ್ಲ ತನಗೆ, ಯಾರು ಇನ್ನು ಮುಂದೆ ಗೂಡು ಅಂದ್ಕೊಂಡು ಅದು ಹುಡುಕಾಡ್ತಾ ಇದೆ ಸರ್. ಓಕೆ, ನೋಡಿ ಇಂಥ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಈಗ ಇಲ್ಲಿಗೆ ಜನಪ್ರತಿನಿಧಿಗಳು ಬರಬೇಕು. ಇಲ್ಲಿಗೆ ಬಂದು ಈ ಮನೆಗಳನ್ನು ಕಳ್ಕೊಂಡಿರೋರಿಗೆ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಆಗಬೇಕು. ಪುತ್ರ ಕೇಳ್ತಾರೆ, ನಮ್ಮ ತಾಯಿನ ಹುಡ್ಕೊಳ್ಳಿ ಸಾಕು, ನನಗೆ ತಾಯಿ ಮುಖವನ್ನು ಕಡೆಯದಾಗಿ ನಾನು ನೋಡಬೇಕು, ತಾಯಿ ಮುಖವನ್ನು ತೋರಿಸೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತೇಳಿ. ಆದರೆ ನಾವು ಇಲ್ಲಿ ಬಂದು ನೋಡಿದಾಗ ಕೇವಲ ಒಂದು JCB ಮಾತ್ರ ಇಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ ವಿನಃ ಯಾರು ಕೂಡ ಅಧಿಕಾರಿಗಳು ಇಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇಲ್ಲ. JCBಗೆ ತನ್ನ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿ ಆ ಒಂದು ದೂರದಲ್ಲಿ SDRF ತಂಡ ಬೋಟ್ಗಳನ್ನು ಹಾಕಿಕೊಂಡು ಅಲ್ಲಿಂದ ಹುಡುಕಾಟವನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇಲ್ಲಿದ್ದಂಥ ಮನೆ ಎಲ್ಲವೂ ಕೂಡ ಸರ್ವನಾಶ ಆಗಿದೆ.